ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಜಾರಿಗೊಳಿಸಲೇಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಮಲೆನಾಡಿಗರ ಆಕ್ರೋಶ ಈ ಯೋಜನೆಯ ವಿರುದ್ಧ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇದೆಲ್ಲದರ ಮಧ್ಯೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಕೆಪಿಸಿ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳ ಮೂಲಕ ಯೋಜನೆ ಪರ ಬ್ಯಾಟಿಂಗ್ ಮಾಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಸುಮಾರು 10.5 ಸಾವಿರ ಕೋಟಿ ರು ವೆಚ್ಚದಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯೋಜನೆ ಘೋಷಣೆಯಾದ ದಿನದಿಂದಲೂ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದ್ದು, ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಯೋಜನೆ ವಿರೋಧಿಸಿ ನಿರಂತರ ಹೋರಾಟ ನಡೀತಾ ಇದ್ರು ಜನಪ್ರತಿನಿಧಿಗಳು ಮತ್ತೆ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಎಷ್ಟಾದರೂ ಜನರ ಆಕ್ರೋಶ ತಣ್ಣಗಾಗದ ಹಿನ್ನೆಲೆ ಸರ್ಕಾರ ಕೆಪಿಸಿ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳನ್ನೇ ಅಖಾಡಕ್ಕಿಳಿಸಿದೆ. ಪ್ರಾಜೆಕ್ಟ್ಸ್ ಅಲ್ಲಿ ಈ ಡ್ಯಾಮ್ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಸೆನ್ಸಿಟಿವ್ ವಿಷಯಗಳು ಈ ಪ್ರಾಜೆಕ್ಟ್ ಡೀಟೇಲ್ ರಿಪೋರ್ಟ್ ಅಲ್ಲಿ ಇರುತ್ತೆ. ಸೊ ಇದನ್ನ ನಾವು ಪಬ್ಲಿಕ್ಗೆ ಕೊಟ್ಟರೆ ಇದ್ರದ್ದೇನಾದ್ರೂ ಮಿಸ್ಯೂಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಯಾವುದು ನಾವು ಪಬ್ಲಿಕ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು, ಆ ಪ್ರತಿಯೊಂದು ಇನ್ಫಾರ್ಮೇಶನ್ನ ನಾವು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಅಂತ ಒಂದು ರಿಪೋರ್ಟ್ ಮಾಡಿದ್ದೀವಿ. ಅದನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಪಬ್ಲಿಕ್ ಹಿಯರಿಂಗ್ ಮುಂಚೆನೆ ಎಲ್ಲ ಸಬ್ಮಿಟ್ ಮಾಡಿದ್ವಿ. ಇನ್ನು ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಶರಾವತಿ ಕಣಿವೆ ಪ್ರದೇಶದಲ್ಲಿ ಕೈಗೊಳ್ತಾ ಇದ್ದು, ಭೂಮಿಯ ಆಳದಲ್ಲಿ 6-7 ಕಿಲೋಮೀಟರ್ ಸುರಂಗ ಕೊರೆದು ಅಲ್ಲಿ ಪೈಪ್ ಲೈನ್ ಮಾಡಿ ಯಂತ್ರ ಸ್ಥಾಪಿಸಲಾಗುತ್ತೆ. ಈ ಯೋಜನೆ ಹಾಗೂ ಅದರ ಮೂಲ ಸೌಕರ್ಯಕ್ಕೆ ಅರಣ್ಯ ನಾಶವಾಗಲಿದ್ದು, ಇದರಿಂದ ವನ್ಯಜೀವಿಗಳು ನೆಲೆ ಕಳೆದುಕೊಳ್ಳುತ್ತಿವೆ. ಒಟ್ಟಾರೆ ಈಗಾಗಲೇ ಪಶ್ಚಿಮ ಘಟ್ಟ ಸೇರಿದಂತೆ ಅರಣ್ಯ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡುವ ಮೂಲಕ ಅನೇಕ ಸಂಕಷ್ಟ ಎದುರಾಗ್ತಿವೆ. ಪರ ವಿರೋಧದ ಜಟಾಪಟಿ ನಡುವೆ ಯೋಜನೆಯನ್ನ ಸರ್ಕಾರ ಜಾರಿಗೊಳಿಸುತ್ತಾ ಅಥವಾ ಕೈಬಿಡುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.